ಕಡಿಮೆ ಲೈನಿಂಗ್ ಕೊಟ್ಟಾಗ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅನ್ನೋದು ಇವತ್ತಿನ ವಿಡಿಯೋದಾಗ ನಾ ಹೇಳ್ತೇನೆ ನಿಮಗೆ. ಆದಷ್ಟು ನೀವು ಟೈಲರ್ಗಳಿಗೆ ಏನಾರ ಲೈನಿಂಗ್ ನಿಮಗೆ ಕೊಡ್ತಿದ್ರಂದ್ರ ಯಾವ ಬ್ಲೌಸ್ ಸೈಜಿಗೆ ಎಷ್ಟು ಕೊಡ್ಬೇಕು ಲೈನಿಂಗ್ ಅನ್ನೋದು ಹೇಳ್ಕೊಡ್ತನು. ಕಡಿಮೆ ಕೊಟ್ಟಾಗ ನಾವು ಏನೇನು ಫೇಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೇನೆ ನಿಮಗೆ. ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಭಾಳ ಇನ್ಫಾರ್ಮೇಟಿವ್ ವಿಡಿಯೋ ಐತಿದು. ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬರ್ರಿ ಈಗ ಶುರು ಮಾಡೋಣ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕತೆ ಲೈನಿಂಗ್ ಜೊತೆ. ನೀವು ಕಸ್ಟಮರ್ ಲೈನಿಂಗ್ ತಂದು ಕೊಡೋದಾದ್ರೆ ನಮಗೆ 1 ಮೀಟ್ರ್ ತೊಗೊಂಬರ್ರಿ. ನಿಮ್ಮ ಸ್ಲೀವ್ಸ್ ಏನಾರ ಶಾರ್ಟ್ ಇದ್ರೆ, ಲಾಂಗ್ ಸ್ಲೀವ್ಸ್ ಇದ್ರೆ 1.25 ಮೀಟ್ರ್ ಬೇಕಾಗತ್ತೆ ನಮಗೆ. ನೀವು 90 ಸೆಂಟಿಮೀಟರ್ ಮತ್ತು 80 ಸೆಂಟಿಮೀಟರ್ ತೊಗೊಂಬಂದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗತ್ತೆ ಅನ್ನೋದು ಹೇಳ್ತೇನೆ ನಿಮಗೆ. ಒಂಚೂರು ಲೈನಿಂಗ್ ಉಳಿದ್ರೆ ನಮ್ಗೆ ಅದರಿಂದ ಏನೂ ಆಗಂಗಿಲ್ಲ. ಜಾಸ್ತಿ ಇದ್ರೆ ನಿಮ್ಗೆ ಇನ್ನು ನಾವು ಕ್ರಾಸ್ ಪಟ್ಟಿ ಅದು ಜಾಸ್ತಿ ಹಾಕಿ ಹೊಲಿದು ಕೊಡ್ತೀವಿ. ಇದೇನು ಪ್ರಾಬ್ಲಮ್ ಆಗೈತಿ ಹೇಳ್ತೇನೆ ನಿಮಗೆ. ಇದು 1 ಮೀಟ್ರ್ ಐತಿ ಲೈನಿಂಗ, ಬ್ಲೂ ಕಲರ. ಇದೇನೈತಿ ಪಿಂಕ್ 90 ಸೆಂಟಿಮೀಟ್ರ್ ಐತಿ, 90 ಸೆಂಟಿಮೀಟ್ರ್ ಐತಿ. 90 ಸೆಂಟಿಮೀಟ್ರ್ ತಂದಾಗ ಏನು ಪ್ರಾಬ್ಲಮ್ ಆಗೈತೆ ಅನ್ನೋದು ಹೇಳ್ತೀನಿ ನಿಮಗೆ. ನೋಡ್ರಿಲೆ ಈ ಥರ ಪ್ರಾಬ್ಲಮ್ ಬರ್ತೈತೆ ನಮಗೆ. ಜಾಯಿಂಟ್ ಪೀಸ್ ಹಾಕೋಬೇಕಾಗತ್ತೆ ನಾವು ಇದಕ್ಕೆ, ಇಲ್ಲಾಂದ್ರೆ ಸ್ಲೀವ್ಸಿಗೆ ಹಾಕೋಬೇಕಾಗತ್ತೆ. ಸ್ಲೀವ್ಸ್ ಏನೈತಿ ನಾವು ಜಾಯಿಂಟ್ ಪೀಸ್ ಹಾಕೊಂಡಿಲ್ಲ ಇದಕ್ಕೆ. ಇದನ್ನು ಇದೇನು ಪಪ್ ಸ್ಲೀವ್ಸ್ ಐತಲ್ಲ, ಹಾಗಾಗಿ ಇದನ್ನು ಹಿಂಗೆ ಕಟ್ ಮಾಡ್ಕೊಂಡ ಇದಕ್ಕೆ ಜಾಯಿಂಟ್ ಹಾಕ್ಕೊಳಕತ್ತೀನಿ ನಾನು. ಇದಕ್ಕೆ ಜಾಯಿಂಟ್ ಹಾಕೊಂಡ್ರೆ ಅಷ್ಟು ಸರಿ ಅನ್ಸಂಗಿಲ್ಲ, ಅದಕ್ಕಾಗಿ ನಾವು ಇದಕ್ಕೆ ಜಾಯಿಂಟ್ ಹಾಕೊಳ್ಳಂಗೆ ಕಟ್ ಮಾಡ್ಕೊಂಡಿನಿ. ಆದಷ್ಟು ಕಸ್ಟಮರ್ ಏನು ಮಾಡ್ರಿ, ದಯವಿಟ್ಟು ಯಾರಿಗಾರ ಟೇಲರ್ಗೆ ಕೊಡ್ಬೇಕಂದ್ರೆ ನೀವು ನಿಮ್ಮದು 10-11 ಇಂಚ್ ಸ್ಲೀವ್ಸ್ ಇದ್ದು ಅಂದ್ರೆ ದಯವಿಟ್ಟು 1.25 ಮೀಟ್ರ್ ಕೊಡ್ರಿ. ಲೆಂತ್ ಏನಾರ ಬ್ಲೌಸಿನ 16 ಅದು ಇರ್ತಾವಲ್ಲ, ಆ ಥರ ಇದ್ದಾಗ ನೀವು 1.25 ಮೀಟ್ರ್ ಕೊಡ್ರಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ನಿಮ್ಮದು ಸೈಜ್ ಕಡಿಮೆ ಇತ್ತಂದ್ರೂ 1 ಮೀಟ್ರ್ ಕೊಡ್ರಿ. ಶಾರ್ಟ್ ಸ್ಲೀವ್ಸಿಗಾದ್ರೂ 1 ಮೀಟ್ರ್ ಕೊಡ್ರಿ. ನನಗೆ ಈಗ ಇದಕ್ಕೂ ಕಡಿಮೆ ಬಿದ್ದೈತಿ. ಆಮೇಲೆ ಇಷ್ಟ ತುಕಡಿ ಒಳಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ರಿ ತುಕಡಿ ಇಷ್ಟ ಅದಾವು, ಇದ್ರಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ರಾಗ ಆಯ್ತು ಪಟ್ಟಿ, ಹುಕ್ ಪಟ್ಟಿ ಹಾಕಬೇಕು. ಆಮೇಲೆ ಕ್ರಾಸ್ ಪಟ್ಟಿಗೂ ಕಡಿಮೆ ಬಿದ್ದಾವು. ಈಗ ಒಂದೇ ಸೆಟ್ ರೆಡಿ ಆಗ್ಯಾವು. ಇನ್ನೊಂದು ಸೆಟ್ಟಿಗೆ ಇಲ್ಲಿ ಕಡಿಮೆ ಬೀಳ್ತೈತಿ. ಇನ್ನೂ ಒಂದು ಸೆಟ್ ಬೇಕು ನನಗೆ. ನಾವು ಕಡಿಮೆ ಹಚ್ಚಿ ಕೊಟ್ಟಾಗ ನಿಮ್ಮ ಬ್ಲೌಸ್ ಅಷ್ಟು ಚಂದ ಕಾಣಂಗಿಲ್ಲ, ಅಷ್ಟು ಪರ್ಫೆಕ್ಟ್ ಕಾಣಿಸಂಗಿಲ್ಲ. ಅದಕ್ಕಾಗಿ ನಿಮ್ಗೆ ಹೇಳೋದೇನಂದ್ರೆ 1.25 ಮೀಟ್ರ್ ಕೊಟ್ಟರೆ ಸಫಿಸೆಂಟ್ ಆಕತಿ. ಅದ್ರ ಬಟ್ಟೆ ಏನು ಎಷ್ಟು ಕಡಿಮೆ ಬರ್ತದೆ ಗೊತ್ತಾ, 1 ಮೀಟ್ರಿಗೂ ಇದಕ್ಕೂ ಎಷ್ಟು ಫರ್ಕ್ ಐತಿ ಇಲ್ಲೇ ಗೊತ್ತಾಕೈತೆ ನೋಡ್ರಿ ನಿಮ್ಗೆ. ಇದು 90 ಸೆಂಟಿಮೀಟ್ರ್, ಇದು 1 ಮೀಟ್ರ್ ಬಟ್ಟೆ ಇದು. ಅದಕ್ಕೆ ಇಷ್ಟು ಬಟ್ಟೆ ಒಳಗೆ ನಾವು ಏನು ಇದ್ರಾಗ ಉಳಿಸ್ಕೊಳ್ಳೋದಿರಂಗಿಲ್ಲ, ಏನಿರಂಗಿಲ್ಲ. ನಿಮ್ದೆಲ್ಲ ತಪ್ಪು ಕಲ್ಪನೆ ಅದು. ಲೈನಿಂಗ್ ತೊಗೊಂಡು ನಾವೇನು ಮಾಡೋಕ್ಕಾಗತ್ತೆ, ಅದನ್ನು ಆದಷ್ಟು ನಿಮ್ಗೆ ಒಳ್ಳೇದು, ಆದಷ್ಟು ನಿಮ್ಗೆ ಇನ್ನೂ ಡಬಲ್ ಪಟ್ಟಿ ಹಚ್ಚಿ ನಾವು ಚೆನ್ನಾಗಿ ನೀಟಂಗೆ ಕ್ರಾಸ್ ಪಟ್ಟಿ ಹಚ್ಕೊಡ್ತೀವಿ ನಾವು. ಇದಕ್ಕೆ ನಾವು ಮತ್ತೆ ಬೇರೆ ಪಟ್ಟಿ ತೊಗೊಂಡಾಗ ಏನಾಕತಿ, ಇದಕ್ಕೆ ನಮ್ಮ ಕಡೆ ಇರುವಂಥ ಬಟ್ಟೆ ಹಚ್ಕೊಂಡಾಗ ಏನಾಕತಿ, ನಿಮ್ಗೆ ಬ್ಲೌಸ್ ಕಲರ್ ಚೇಂಜ್ ಕಾಣಿಸ್ತೈತಿ ನಿಮ್ಗೆ. ಈ ಥರ ನೋಡ್ರಿ ಹಾಕಿದಾಗ ಇದನ್ನು ನಾವೇನಾರು ಒಂದು ಸ್ವಲ್ಪ ಕಲರ್ ಹಾಕ್ಕೊಂಡ್ವಿ ಅಂದ್ರೆ ಇದು ಕಾಣಿಸಂಗಿಲ್ಲ ನಿಮ್ಗೆ. ಈ ವಿಡಿಯೋದಾಗ ಬ್ಲೌಸ್ ಹಾಕಿದಾಗ ಕಾಣಿಸ್ತೈತಿ. ಈ ಕಲರ್ ಬೇರೆ, ಈ ಕಲರ್ ಬೇರೆ ಕಾಣಿಸ್ತೈತಿ ನಿಮಗೆ. ಈ ಥರ ನಾವು ಹಚ್ಚಿರ್ತೀವಲ್ಲ, ಹಚ್ಚಿದಾಗ ಏನಾಕತಿ ಇಲ್ಲಿ ಬೇರೆ ಕಾಣಿಸ್ತೈತಿ, ಇಲ್ಲೊಂಥರ ಕಾಣಿಸ್ತೈತಿ. ಅದಕ್ಕೆ ಆದಷ್ಟು ಲೈನಿಂಗ್ ಚಲೋ ತಂದು ಕೊಟ್ರಂದ್ರೆ ನೀವು ಟೇಲರ್ಗಳು ಭಾಳ ಹೆಲ್ಪ್ ಆಕೈತಿ. ಅದಕ್ಕೆ ನನ್ನಂಗೆ ಪೇಸ್ಟ್ ಮಾಡ್ತಿರ್ತಾರೆ ಎಷ್ಟೋ ಜನ ಟೇಲರು. ಅದಕ್ಕೆ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಲೈನಿಂಗ್ ಜಾಸ್ತಿ ಕೊಡ್ರಿ. ಮನೆಯಲ್ಲಿರೋ ಬ್ಲೌಸ್ ಪೀಸ್ ಆಗಲಿ, ಕಡಿಮೆ ಇರೋ ಬಟ್ಟೆ ಆಗಲಿ ಕೊಡಕ್ಕೆ ಹೋಗ್ಬೇಡ್ರಿ. 90 ಸೆಂಟಿಮೀಟ್ರ್ ತೊಗೊಂಡಿರ್ತಿರತ್ತ, ಇನ್ನೊಂದು 10 ಸೆಂಟಿಮೀಟ್ರಕ್ಕೆ 4-5 ರೂಪಾಯಿದಾಗನ ಲೆಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವು ದೊಡ್ಡ 16 ಲೆಂತ್ ಇದ್ರೆ, ಸ್ಲೀವ್ಸ್ 11 ಇಂಚ್ ಇದ್ರೆ 1.25 ಮೀಟ್ರ್ ಬೇಕು ನಮಗೆ. ಇಲ್ಲಾಂದ್ರೆ ನಿಮ್ಮದು ಸೈಜ್ ಕಡಿಮೆ ಇತ್ತಂದ್ರೆ 1 ಮೀಟ್ರ್ ಅಂತೂ ಬೇಕು. ಶಾರ್ಟ್ ಸ್ಲೀವ್ಸ್ ಇದ್ರೂ 1 ಮೀಟ್ರ್ ಬೇಕು ನಮಗೆ. ಯಾಕಂದ್ರೆ ನಾವು ಪಟ್ಟಿ ಎಲ್ಲ ಡಬಲ್ ಹಾಕ್ತಿರ್ತೀವಿ. ಆಮೇಲೆ ಪರ್ಫೆಕ್ಟಾಗಿ ಬ್ಲೌಸ್ ನೀವು ಸ್ಟಿಚಿಂಗ್ ಕೇಳಬೇಕಾದ್ರೆ ನಾವು ಪರ್ಫೆಕ್ಟಾಗಿ ಲೈನಿಂಗ್ ಕೊಡಬೇಕಾಕತ್ತೆ ನೀವು. ಇಲ್ಲಿ ನೋಡ್ರಿ, ನಾನು ಇದನ್ನು 1.25 ಮೀಟ್ರ್ ತೊಗೊಂಬಂದೀನಿ. 16 ಲೆಂತ್ ಇದ್ರಂದ್ರೆ ಅವರು ಕೆಲವೊಂದಿಷ್ಟು ಲೈನಿಂಗ್ ಕೊಟ್ಟಿದ್ದಿಲ್ಲ ನನಗೆ. ನಾ ತರಬೇಕಾದ್ರೆ 1.25 ಮೀಟ್ರ್ ತೊಗೊಂಬಂದೀನಿ. ಅವರು ಕೊಟ್ಟದ್ದು 90 ಸೆಂಟಿಮೀಟ್ರ್ ಮತ್ತು 1 ಸೆಂಟಿಮೀಟ್ರ್ ಅದಾವು. 90 ಸೆಂಟಿಮೀಟ್ರ್ 1 ಮೀಟ್ರ್ ಕೊಟ್ಟಾರ ಅವರು. ನಾನು 1.25 ತೊಗೊಂಬಂದ್ಬಿಡ್ತಾನು. ನನಗೆ ಸ್ಟಿಚ್ ಮಾಡುವಾಗ ಕಡಿಮೆ ಬಿದ್ದರೆ ನನಗೆ ಅಷ್ಟು ಕಿರಿಕಿರಿ ಆಗಿಬಿಡ್ತೈತೆ. ಅದು ಟೈಮ್ನು ಭಾಳ ಹಿಡಿತೈತಿ. ನಾವು ಬೇರೆ ಬಟ್ಟೆ ಎಲ್ಲ ಆರಿಸ್ಕೊಂಡು ಕಟ್ ಮಾಡ್ಕೋಬೇಕಾರೆ ಟೈಮ್ನು ಭಾಳ ಹಿಡಿತೈತಿ. ಅದಕ್ಕೆ ಇದೊಂದು ನಿಮಗೆ ತಿಳಿಸ್ಬೇಕಾಗಿತ್ತು ನಾನು. ಇದು ಪ್ರತಿ ಸಲ ನನಗೆ ಇಂಥದ್ದು ಬರ್ತೈತೆ ನನಗೆ. ಅದಕ್ಕೆ ಪ್ರತಿ ಸಲ ಇದನ್ನು ಹೇಳ್ಬೇಕು ಅಂದ್ಕೊಂಡಿರ್ತಾನೋ, ಹೇಳೋದು ಮಿಸ್ ಮಾಡಿಬಿಟ್ಟಿರ್ತಾನೋ. ಅದಕ್ಕೆ ನೀವು ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ದು ಬ್ಲೌಸ್ ಸೈಜ್ ನೋಡ್ಕೊಂಡನ ಲೈನಿಂಗ್ ಕೊಡುತ್ತು ಬರ್ರಿ, ಅಸ್ತರ್ ಕೊಡುತ್ತು ಬರ್ರಿ. ಅದಕ್ಕೆ ಇದೊಂದು ನಿಮಗೆ ವಿಡಿಯೋ ಮಾಡಿ ಹೇಳ್ಬೇಕಾಗಿತ್ತು ನಾನು. ಎಲ್ಲರಿಗೂ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗ್ಲಿಕ್ಕಂದ್ರೂ ಇದೇನು ಟೇಲರ್ಗಳಿಗೆ ನೀವು ಕೊಡಬೇಕಾಕೈತಿ ಇಷ್ಟು ಬಟ್ಟೆ ಅಂದಾಗ ನಿಮ್ಗೆ ಪರ್ಫೆಕ್ಟ್ ಬ್ಲೌಸ್ ಅನ್ನುವಂಥದ್ದು ಆಕೈತಿ.
ಸಾದಾ ಇರಲಿ ನಿಮ್ದು ಕಟೋರಿ ಇರಲಿ, ಒಂದು ಮೀಟ್ರ್ ಮಾತ್ರ ಬೇಕು. ಇನ್ನು ನಿಮ್ಮ ಸ್ಲೀವ್ಸ್ ಲೆಂತ್ ಜಾಸ್ತಿ ಇತ್ತಂದ್ರೆ 1/4 ಮೀಟ್ರ್ ಬೇಕಾಕತಿ. ಬೇಕಂದ್ರೆ ನಾನು ತೋರಿಸ್ತೀನಿ ನಿಮಗೆ 1/4 ಮೀಟ್ರ್ ನನ್ನ ಬಟ್ಟೆ ತಂದದ್ದು. ಇದು 1/4 ಮೀಟ್ರ. ಅವ್ರು ತಂದದ್ದು ತೋರಿಸ್ತೀನಿ ನಿಮಗೆ 1 ಮೀಟರ್. ಇಲ್ಲಿ ನೋಡ್ರಿ, ಈಗ 1/4 ಮೀಟ್ರ್ ತಂದೀನಿ ನಾನು. ಈ ಥರ ತೊಗೊಂಬಂದಿರ್ತಾರೆ ನಾನು. ಇದು ಅವ್ರ ಕಸ್ಟಮರ್ ತಂದಿರೋದು ಇದು 1 ಮೀಟರ್. ನಾನು 1/4 ಮೀಟ್ರ್ ತಂದೀನಿ. ಯಾಕಂದ್ರೆ ಅವ್ರ ಲೆಂತ್ ನೋಡ್ಕೊಂಡು ನಾನು ತರಿಸಿರ್ತೀನೋ, ಅವ್ರ ಸೈಜ್ ನೋಡ್ಕೊಂಡು. ಲೆಂತ್ 16 ಇದ್ದು ಅವ್ರ ಸ್ಲೀವ್ಸ್ 11 ಇಂಚ್ ಇತ್ತಂದ್ರೆ ನಮಗೆ 1/4 ಮೀಟ್ರ್ ಬೇಕಾಕತಿ. ಯಾಕಂದ್ರೆ ಇನ್ನೊಂದು ಏನಂದ್ರೆ ಪನ್ನ ಇರಂಗಿಲ್ಲ ಇದು ಬಟ್ಟೆ. ನೋಡ್ರಿ, ಪನ್ನ ಇರಂಗಿಲ್ಲ. ಅದಕ್ಕಾಗಿ ನಮಗೆ ಸಾರಿ ಬಟ್ಟೆ ಪನ್ನ ಇರ್ತೈತಿ, ಇದು ನಮ್ಮದು ಪನ್ನ ಇರಂಗಿಲ್ಲ. ಹಾಗಾಗಿ ನಾವು ಜಾಯಿಂಟ್ ಪೀಸ್ ಅದು ಜಾಸ್ತಿ ಕೊಡಬೇಕಾಕತಿ. ಅದಕ್ಕೆ ನೀವೇನು ಮಾಡಿರಿ, ದಯವಿಟ್ಟು ನಮ್ಗೆ ಲೈನಿಂಗ್ ಜಾಸ್ತಿ ತಂದು ಕೊಡ್ರಿ. ಯಾರಿಗೆ ಕೊಡ್ರಿ ನೀವು ಲೈನಿಂಗ್ ಜಾಸ್ತಿ ಓದ್ಕೊಳ್ರಿ. ಇದೊಂದು ಟೈಲರ್ಗಳಿಗೆ ಎಲ್ಲರಿಗೆ ಸಂಕಷ್ಟ ಇರೋದತ್ತಿದು. ಅದಕ್ಕೆ ಎಲ್ಲರಿಗೆ ಹೆಲ್ಪ್ ಆಗ್ಲತ್ತೇಳಿ ಈ ವಿಡಿಯೋ ಮಾಡೀನಿ. ನೀವು ಹೊಸ್ದಾಗಿ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ನಿಮಗೆ ಈಸಿ ಆಕೈತಿ ವಿಡಿಯೋ ನೋಡೋಕೆ. ಇವಾಗ ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತೈತೆ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಬರ್ರಿ ಈಗ ನೋಡೋಣ ಹೆಂಗೆ ಕಾಣಿಸ್ತೈತಿ, ನಾವು ಎಲ್ಲಿ ಜಾಯಿಂಟ್ ಪೀಸ್ ಕೊಟ್ಟಿವಿ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಲೈನಿಂಗ್ ನೋಡ್ರಿ, ನೀವು 10 ಸೆಂಟಿಮೀಟ್ರ್ ಒಳಗೆ ಏನೂ ಇರೋಂಗಿಲ್ಲ. 90 ಸೆಂಟಿಮೀಟ್ರ್ ಆಗಲಿ ಮತ್ತು 80 ಸೆಂಟಿಮೀಟ್ರ್ ಆಗಲಿ ಕೊಡಕ್ಕೆ ಹೋಗಬೇಡ್ರಿ. ಏನಿದ್ರು ಶಾರ್ಟ್ ಸ್ಲೀವ್ಸ್ ಇರಲಿ, ಲಾಂಗ್ ಸ್ಲೀವ್ಸ್ ಇರಲಿ, 1 ಮೀಟರ್ ಲೈನಿಂಗ್ ಕೊಟ್ರೆ ನಮಗೆ ಸಫಿಷಿಯೆಂಟಾಗಿ ಹೊಲಿಯಾಕ ನೀಟ್ ಅನಿಸ್ತತಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಆಕೈತೆ ನಮಗಂದು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡ್ರಿಲೆ, ಇಲ್ಲಿ ಪ್ರಾಬ್ಲಮ್ ಬರ್ತೈತೆ ನಮಗೆ. ಈ ಪಟ್ಟಿ ಬೇರೆ ಪಟ್ಟಿ ಕೊಡ್ಬೇಕಾಕತಿ. ವಾಪಸ್ ಒಳಗೂ ನಿಮಗೆ ಇದು ತೆಳು ಇತ್ತಂದ್ರೆ, ಟ್ರಾನ್ಸ್ಪರೆಂಟ್ ಇತ್ತಂದ್ರೆ ಇಲ್ಲಿನೂ ಕಾಣಿಸ್ತೈತಿ ನಿಮಗೆ. ಅದಕ್ಕಾಗಿ ಅದೊಂದು ಪ್ರಾಬ್ಲಮ್ ಬರ್ತೈತಿ. ಮತ್ತು ಇಲ್ಲಿ ನೋಡ್ರಿಲೆ, ಇಲ್ಲಿ ಜಾಯಿಂಟ್ ಪೀಸ್ ಕೊಟ್ಟೀನಿ. ಆಮೇಲೆ ಕಟೋರಿಗೂ ಜಾಯಿಂಟ್ ಪೀಸ್ ಕೊಟ್ಟೀನಿ ನಾನು. ಕಡಿಮೆ ಕೊಡೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತೈತಿ. ಅದಕ್ಕೊಂದು 10 ಸೆಂಟಿಮೀಟ್ರ್ ಒಳಗೆ ಏನೂ ಇರೋಂಗಿಲ್ಲ. ಅಗ್ದಿ ಇಲ್ಲಪ್ಪ ನೀವು 30 ಸೈಜ್ ಇದ್ರಿ ಅಂದ್ರೆ ಶಾರ್ಟ್ ಸ್ಲೀವ್ಸ್ ಕೊಟ್ಟಾಗ ಮಾತ್ರ 80 ಸೆಂಟಿಮೀಟ್ರ್ ಕೊಡ್ಬೋದು ನೀವು. ಇಲ್ಲ ನಿಮ್ಮ ಲೆಂತು 15-14 ಇದ್ದಾಗ ಮತ್ತು ಸ್ಲೀವ್ಸ್ 10-11 ಇದ್ದಾಗ ನೀವು ಕಂಪಲ್ಸರಿ 1 ಮೀಟ್ರ್. ಮತ್ತು ಇನ್ನೂ ಜಾಸ್ತಿ ಹೆವಿ ಸೈಜ್ ಇದ್ರೆ 1/4 ಮೀಟ್ರ್ ಬೇಕಾಕತಿ. ಅದಕ್ಕಾಗಿ ಮಿನಿಮಮ್ ಅಂದರೂ 1 ಮೀಟ್ರ್ ಕೊಡಬೇಕಾಕತಿ. ಇದು 90 ಸೆಂಟಿಮೀಟ್ರ್ ಕೊಟ್ರೂ ನೋಡ್ರಿ ನೀವು, ನಮಗೆ ಇದೆಲ್ಲ ಕಡಿಮೆ ಬಿದ್ದೈತಿ. ಇಲ್ಲಿ ಜಾಯಿಂಟ್ ಪೀಸ್ ಬಂದೈತಿ. ಮತ್ತು 1 ಮೀಟ್ರದ್ದು ಬಟ್ಟೆದ್ದು ಈ ಥರ ಬಂದೈತಿ ಫಿನಿಶಿಂಗ. ನೋಡ್ರಿ, ಎಲ್ಲಿನೂ ಜಾಯಿಂಟ್ ಪಟ್ಟಿ ಬಂದಿಲ್ಲ. 1 ಮೀಟ್ರ್ ತೊಗೊಂಡ್ರೆ ನೀಟಾಗಿ ಬಂದೈತಿ. ನೋಡಿದ್ರಲ್ಲ, ಲೈನಿಂಗ್ ಕಡಿಮೆ ಕೊಟ್ರೆ ಯಾವ ರೀತಿ ನಾವು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಅಂಥೇಳಿ. ನಿಮಗೂ ಅಷ್ಟು ನೋಡೋಕೆ ನೀಟ್ ಅನ್ಸಂಗಿಲ್ಲ, ಬ್ಲೌಸ್ ಫಿನಿಶಿಂಗ್ ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ 1/4 ಮೀಟ್ರ್ ಅಥವಾ 1 ಮೀಟ್ರ್ ಲೈನಿಂಗ್ ಕೊಡೋದ್ರಿಂದ ನಿಮಗೂ ಕಂಫರ್ಟೇಬಲ್ ಆಗಿರ್ತೈತಿ, ನಮಗೂ ಸ್ಟಿಚ್ ಮಾಡೋಕ್ಕೂ ಕಂಫರ್ಟೇಬಲ್ ಆಗಿರ್ತೈತಿ. ಅದಕ್ಕೆ ಇವತ್ತಿನ ವಿಡಿಯೋ ಇದನ್ನು ಒಂದು ಲೈನಿಂಗ್ ಬಗ್ಗೆನ ಹೇಳ್ಕೊಡ್ಬೇಕು, ತಿಳಿಸ್ಬೇಕಾಗಿತ್ತು ನಾನು. ಇದನ್ನ ಎಲ್ಲ ಟೇಲರ್ಗಳನ್ನು ಸ್ಪೇಸ್ ಮಾಡ್ತಿರ್ತಾರೆ. ಇದನ್ನು ನಿಮಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಏನಾರ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗಬೇಡ್ರಿ. ನಮ್ಮ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೋಡಿ ಬರ್ತನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.